ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಸಚಿವ KS ಈಶ್ವರಪ್ಪ ಅವರು ನೀಡಿದ ಹೇಳಿಕೆಯ ಕಿಡಿ ಬೆಂಕಿಯನ್ನು ಹೊತ್ತಿಸಿದೆ. ಕಳೆದ 2 ದಿನಗಳಿಂದ ವಿಧಾನಮಂಡಲದ ಕಲಾಪ ನಡೀತಾ ಇಲ್ಲ. ಮಾತು, ಜಗಳ, ಆರೋಪ, ಪ್ರತ್ಯಾರೋಪ ಎಲ್ಲವೂ ನಡೀತಾ ಇದೆ. ಹಾಗೆ ನೋಡಿದರೆ ರಾಜ್ಯ ವಿಧಾನಸಭೆಯಲ್ಲಿ ಇಂತಹ ಘಟನೆ ನಡೆದದ್ದು ಮೊದಲಲ್ಲ. ಆದರೆ ಇದರಿಂದ ಬೇರೆ ಕೆಲವು ಪ್ರಶ್ನೆಗಳು ಕೂಡ ಎದ್ದಿವೆ. ಈಶ್ವರಪ್ಪ ನೀಡಿದ ಹೇಳಿಕೆ ನಮಗೆಲ್ಲ ಗೊತ್ತು. ಒಂದಲ್ಲ ಒಂದು ದಿನ ಕೆಂಪು ಕೋಟೆಯ ಮೇಲೂ ಕೂಡ ಕೇಸರಿಯ ಧ್ವಜ ಹಾರಲಿದೆ ಅನ್ನುವ ಮಾತನ್ನು ಅವರು ಹೇಳಿದ್ದಾರೆ. ಈ ವಿಚಾರವನ್ನು ಸದನದಲ್ಲಿ ಕಾಂಗ್ರೆಸ್ ಪ್ರಸ್ತಾಪ ಮಾಡಿತು. ಪ್ರತಿಪಕ್ಷದ ನಾಯಕರಾಗಿರೋ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ್ರು. ನಿಲುವಳಿ ಸೂಚನೆಯನ್ನು ಅವರು ಕಳಿಸಿಕೊಟ್ಟಿದ್ದರು. ಆದರೆ ನಿಲುವಳಿ ಸೂಚನೆಯ ಪೂರ್ವಭಾವಿ ಮಂಡನೆಯ ಸಂದರ್ಭದಲ್ಲೇ ಸ್ವಲ್ಪ ಮಾತಿನ ಚಕಮಕಿ ನಡೀತು. ನಂತರ ನಿಲುವಳಿ ಸೂಚನೆಯ ಮಂಡನೆಗೆ ಸ್ಪೀಕರ್ ಅವರು ಅನುಮತಿ ನಿರಾಕರಿಸಿದರು. ಆದರೆ ಅಷ್ಟರ ಒಳಗೆ ಏನಾಗಬೇಕಾಗಿತ್ತು ಅದೆಲ್ಲ ನಡೆದು ಹೋಗಿತ್ತು. DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಈಶ್ವರಪ್ಪನವರ ನಡುವೆ ಘೋರ ಯುದ್ಧವೇ ನಡೆದೋಯಿತು. DK ಅವರ ಅಪ್ಪನ ಹೆಸರನ್ನು ಕೂಡ ಈಶ್ವರಪ್ಪ ಪ್ರಸ್ತಾಪಿಸಿದ್ರು. ನಂತರ ಕ್ಲಾರಿಫಿಕೇಷನ್ ಕೊಟ್ಟರು. ನನಗೆ ದೇಶದ್ರೋಹಿ ಆಗಿರೋದಕ್ಕೆ ನಾನು ಮಹಾನ್ ದೇಶಭಕ್ತ ಕಂಡ್ರಿ, ನನಗೆ ದೇಶದ್ರೋಹಿ ಅಂದರೆ ರಕ್ತ ಎಲ್ಲ ಕುದಿಯುತ್ತೆ ಅನ್ನೋ ರೀತಿ ಅವರು ಮಾತಾಡಿದರು. ಅದಕ್ಕೆ ಇವತ್ತಿನ ಈವರೆಗೂ ನಡೀತಾನೆ ಇದೆ. ಅವರು ಹೇಳಿದ್ದಕ್ಕೆ ಇವರು ಉತ್ತರ ಕೊಡ್ತಿದ್ದಾರೆ, ಇವರು ಹೇಳಿದ್ದಕ್ಕೆ ಅವರು ಉತ್ತರ ಕೊಡ್ತಿದ್ದಾರೆ. ಈ ನಡುವೆ ಇವತ್ತಿನ ಸದನವನ್ನು ಮುಂದೂಡಲಾಗಿದೆ. ಆದರೂ ಅಹೋರಾತ್ರಿ ಧರಣಿ ನಡೆಸುವ ನಿರ್ಧಾರಕ್ಕೆ ಕಾಂಗ್ರೆಸ್ ಪಕ್ಷ ಬಂದಿದೆ. ಕಾಂಗ್ರೆಸ್ ಸದಸ್ಯರು ಸದನದ ಒಳಗಡೆ ಇದ್ದಾರೆ. ಸೊ ಕಾಂಗ್ರೆಸ್ನ ಒತ್ತಾಯ ಇಷ್ಟೇ, ಈಶ್ವರಪ್ಪನವರನ್ನು ಒಂದು ಸಂಪುಟದಿಂದ ಕೈ ಬಿಡಬೇಕು, ಅವರ ವಿರುದ್ಧ ಮೊಕದ್ದಮೆಯನ್ನು ದಾಖಲಿಸಬೇಕು. ಯಾಕೆಂದರೆ ದೇಶದ ಸಂವಿಧಾನಕ್ಕೆ, ಧ್ವಜ ಸಂಹಿತೆಗೆ ವಿರುದ್ಧವಾಗಿ ಅವರು ಮಾತನಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ ಆರೋಪ. ಈ ನಡುವೆ ಇವತ್ತು ಕೂಡ ಈಶ್ವರಪ್ಪನವರ ಮೇಲೆ DK ಶಿವಕುಮಾರ್ ದಾಳಿ ನಡೆಸೋರು. ಬಚ್ಚಲು ಬಾಯಿ ಅವರದ್ದು ಅಂತ, ನಾವು ಇಲ್ಲಿಗೆ ಬಿಡಲ್ಲ ಅಂದರು. ಈ ರೀತಿಯ ಜಗಳಗಳು ನಡೀತಾನೆ ಇದೆ. ಆದರೆ ಅಷ್ಟೇ ಇದಲ್ಲ. ಇದಾದ ಮೇಲೆ ಬಂದ ಪ್ರತಿಕ್ರಿಯೆಗಳನ್ನು ನೀವು ಗಮನಿಸ್ತಾ ಹೋದರೆ ಮುಖ್ಯಮಂತ್ರಿಗಳು, BJP ಎಲ್ಲರೂ ಕೂಡ ಈಶ್ವರಪ್ಪನವರ ಬೆಂಬಲಕ್ಕೆ ನಿಂತಿದ್ದಾರೆ. ಈಶ್ವರಪ್ಪನವರು ಹೇಳಿದ್ದು ಕಾನೂನು ಬಾಹಿರ ಅಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ ಪಟ್ಟು ಬಿಡುತ್ತಾ ಇಲ್ಲ. JDS ಒಂದು ರೀತಿಯಲ್ಲಿ ಮೌನವಾಗಿದೆ. ಸೊ ನಾವು ಇದನ್ನು ವಿಶ್ಲೇಷಣೆ ಮಾಡಬೇಕಾಗಿದೆ. ಕೆಂಪು ಕೋಟೆಯ ಮೇಲೆ ಕೇಸರಿ ಧ್ವಜ ಹಾರಿಸುತ್ತೇವೆ ಒಂದಲ್ಲ ಒಂದು ದಿನ ಅನ್ನೋದು ಈಶ್ವರಪ್ಪನವರ ಮಾತು. ಆದರೆ ನಿನ್ನ ಒಂದು ಕ್ಲಾರಿಫಿಕೇಷನ್ ಕೊಡ್ತಾ ತಿರುಚುವ ಯತ್ನವನ್ನು ಈಶ್ವರಪ್ಪ ಮಾಡಿದ್ರು. ನಾನು ಹೇಳಿದ್ದಾಗಲ್ಲ ಮುಂದೆ 500 ವರ್ಷಕ್ಕೋ 1000 ವರ್ಷಕ್ಕೋ ಬರ್ಬೋದು ಅಂತ ಹೇಳಿದೆ ಅಂತ. ಅದಕ್ಕೆ ಮಾಧ್ಯಮದವರೇ ಸಾಕ್ಷಿ ಅಂದರು. ಆದರೆ ಅಲ್ಲಿದ್ದಂತಹ ಮಾಧ್ಯಮದ ಒಬ್ಬ ವ್ಯಕ್ತಿ ಕೂಡ ನೀವು ನಿಮ್ಮ ಹೇಳಿಕೆಯನ್ನು ತಿರುಚಿದ್ದೀರಿ ಅನ್ನುವ ಮಾತನ್ನು ಆಡಲೇ ಇಲ್ಲ. ಮಾಧ್ಯಮದವ್ರನ್ನ ಸಾಕ್ಷಿಯವನ್ನಾಗಿ ಮಾಡಿಕೊಂಡು ಈಶ್ವರಪ್ಪ ಎದ್ದು ಹೋದರು. ಮಾಧ್ಯಮರು ಹೌದಪ್ಪ ನಾವು ನಿಮಗೆಲ್ಲ ಸಾಕ್ಷಿ ಅಂತ ಕೂತ್ಕೊಂಡ್ರು. ಆದರೆ BJPಗೆ ಸಾಕ್ಷಿ ತಾನೆ ಮಾಧ್ಯಮನೇ BJPನೇ ಮಾಧ್ಯಮ, ವ್ಯತ್ಯಾಸನೇ ಉಳ್ಕೊಂಡಿದೆ ಹೋದರು. ಅದು ನಿನ್ನೆ ನಡೆದಿತ್ತು. ಆದರೆ ಇದನ್ನು ನಾವು ಹೆಚ್ಚು ಆಳವಾಗಿ ನೋಡಬೇಕಾಗಿದೆ. ಒಂದಲ್ಲ ಒಂದು ದಿನ ಕೆಂಪು ಕೋಟೆಯ ಮೇಲೆ ಕೇಸರಿ ಧ್ವಜ ಹಾರುತ್ತದೆ. ಇದರ ಅರ್ಥ ಏನು? ಭಗವಾ ಜೆಂಡಾನೋ ಕೇಸರಿ ಜೆಂಡಾನೋ ಹಾರುತ್ತೆ ಅಂದರೆ ತ್ರಿವರ್ಣ ಧ್ವಜ ಇರುವುದಿಲ್ಲ ಅನ್ನೋದು ಮೊದಲು ನಾವು ಅಂದ್ಕೋಬೇಕು ಅಲ್ವಾ. ಸೆಕೆಂಡ್ ಥಿಂಗ್, ಈ ತ್ರಿವರ್ಣ ಧ್ವಜ ಇರುವುದಿಲ್ಲ ಅಂದರೆ ಈ ಸಂವಿಧಾನವು ಇರುವುದಿಲ್ಲ ಅಂತ ಮಾತಿನ ಅರ್ಥ. ಈ ಸಂವಿಧಾನ ಇರೋದಿಲ್ಲ ಅಂದರೆ
ಹೊಸ ಸಂವಿಧಾನವನ್ನು ಇವರು ರೂಪಿಸೋದಕ್ಕೆ ಹೊರಟಿದ್ದಾರೆ ಅನ್ನೋದರ್ಥ. ಹೊಸ ಸಂವಿಧಾನ ಅದು ಕೇಸರಿ ಸಂವಿಧಾನ ಆಗಿರುತ್ತೆ ಅನ್ನೋದು ಕೂಡ ಅದು ಹಿಡನ್ ಅಜೆಂಡಾ. ಸೊ ಇದು ಸಂವಿಧಾನ ವಿರೋಧಿ ಹೇಳಿಕೆ ಅಲ್ವಾ? ಯಾರಿಗಾದರೂ ಇದರಲ್ಲಿ ಅನುಮಾನ ಇದೆಯಾ? ಇದು ನಾವು ಒಪ್ಪಿಕೊಂಡಿರುವ ಸಂವಿಧಾನದ ಪ್ರಕಾರ ಸಂವಿಧಾನವನ್ನು ವಿರೋಧಿಸುವುದೇನಿದೆ, ಧ್ವಜ ಸಂಹಿತೆಯನ್ನು ಉಲ್ಲಂಘಿಸುವುದೇನಿದೆ, ಅದು ದೇಶದ್ರೋಹ ಅಲ್ವಾ? ಇದು ಬಹಳ ಮುಖ್ಯವಾದ ಪ್ರಶ್ನೆಗಳು ಅಂತ. ಇದನ್ನು ಹಿಡಿದು ನೀವು ಪ್ರಕರಣವನ್ನು ದಾಖಲಿಸಬೇಕಾದ್ದು ಸಾಮಾನ್ಯ ಅಲ್ವಾ? ದಾಖಲಿಸಬೇಕಿತ್ತು, ದಾಖಲಿಸಿಲ್ಲ. ಸೊ ನಾವು ಈ ಈಶ್ವರಪ್ಪನ ಹೇಳಿಕೆಯನ್ನು ಅವ್ರು ಹೇಳಿದ್ದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು. ಯಾಕೆಂದರೆ ಇದು ಈಶ್ವರಪ್ಪನವರ ಹೇಳಿಕೆ ಮಾತ್ರ ಅಲ್ಲ, ಒಬ್ಬ ಸಚಿವರಾಗಿ ನೀಡಿರುವ ಹೇಳಿಕೆ. ಸೊ ಆದ್ದರಿಂದ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಇದು ಭಾರತೀಯ ಜನತಾ ಪಕ್ಷದ ಸ್ಟ್ಯಾಂಡ್ ಅಂದ್ಕೋಬೇಕಾಗಿದೆ, ಸರ್ಕಾರದ ಸ್ಟ್ಯಾಂಡ್ ಅಂದ್ಕೋಬೇಕು. ಯಾಕೆಂದರೆ ಸರ್ಕಾರ ಇದುವರೆಗೂ ಕೂಡ ಅವರ ಹೇಳಿಕೆಗೂ ನನಗೂ ಸಂಬಂಧ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿಲ್ಲ, BJPಯ ಯಾವ ನಾಯಕರು ಹೇಳಿಲ್ಲ, ಅವರೆಲ್ಲ ಮೌನವಾಗಿದ್ದಾರೆ, ಮೌನ ಸಮ್ಮತಿಯನ್ನು ಇದಕ್ಕೆ ಕೊಟ್ಟಿದ್ದಾರೆ. ಅದರರ್ಥ ಸೊ ಈ ಹೇಳಿಕೆ ಏನಿದೆ, ಈ ಹೇಳಿಕೆಗೆ BJPಯ ಸರ್ಕಾರ ಮತ್ತು ಪಕ್ಷದ ಆಶೀರ್ವಾದ ಇದೆ ಅನ್ನೋ ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಯಾಕೆಂದರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ಹೇಳಿಕೆ ಕಾನೂನು ವಿರೋಧ ಅಲ್ಲ. ಇದು ಕಾನೂನು ವಿರೋಧ ಅಲ್ಲ ಅಂದರೆ ಯಾವುದು ವಿರೋಧ? ಈ ಬಗ್ಗೆ ಸ್ಪಷ್ಟನೆ ಬೇಕಾಗಿದೆ. ಇನ್ನೂ ನಾವು ತಿಳಿದುಕೊಳ್ಳಬೇಕಾದ್ದು ಅಂದರೆ ಈಶ್ವರಪ್ಪ ಸ್ವಲ್ಪ ಹುಂಬ. ಅವರು ಬಳ್ಳಾರಿಯಿಂದ ಶಿವಮೊಗ್ಗಕ್ಕೆ ಬಂದು ತಮ್ಮ ಬದುಕನ್ನು ಕಟ್ಟಿಕೊಂಡವರು, ಕಾರ್ಮಿಕರಾಗಿದ್ದವರು ಇವತ್ತು ಮಂತ್ರಿಗಳ ಸ್ಥಾನಕ್ಕೆ ಬಂದಿದ್ದರು. ಅದು ಬರುವುದಕ್ಕೆ ಸಾಧ್ಯ ಆಗಿರುವುದು ನಮ್ಮ ಸಂವಿಧಾನದಿಂದ, ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಿಂದ. ಇದನ್ನು ಈಶ್ವರಪ್ಪ ಅರ್ಥ ಮಾಡ್ಕೋಬೇಕಾಗಿತ್ತು. ಇವತ್ತು ಅವರು ಭಗವಾ ಜೆಂಡಾವನ್ನು ಇನ್ನೊಂದನ್ನು ಹಾರಿಸ್ತೀನಿ ಅನ್ನುವ ಹಂತಕ್ಕೆ ಹೋಗಿದ್ದರೆ, ಮಾತನಾಡುವ ಸ್ಥಿತಿಯಲ್ಲಿ ಇದ್ದರೆ ಅದಕ್ಕೆ ಕಾರಣ ಈ ದೇಶದ ಸಂವಿಧಾನ ಅಲ್ವಾ? ಇದು ಈಶ್ವರಪ್ಪನವರಿಗೆ ಅರ್ಥ ಆಗಿಲ್ವಾ ಅಂತ. ಬಟ್ ಈಶ್ವರಪ್ಪನಿಗೆ ಅರ್ಥ ಆಗಿದೆಯೋ ಇಲ್ಲೋ ಅನ್ನೋದು ಬೇರೆ. ಅವರ ಒಳಗಡೆ RSS ಕಾರ್ಯಕರ್ತ ಜೀವಂತವಾಗಿದ್ದಾನೆ. ಅವರು RSS ಜೊತೆಗೆ ಇದ್ದವರು, RSS ಹೇಳಿದಂತೆ ಕುಣಿಯಬಲ್ಲವರು, ಹೆಜ್ಜೆ ಹಾಕುತ್ತಿರುವರು. ಅದರಿಂದ ಸಂಘದ ಬೈಠಕ್ಗಳಲ್ಲೋ ಇನ್ನೆಲ್ಲೋ ಹೇಳುತ್ತಿರುವ ಮಾತನ್ನು ಪಾಪ ಈ ಮನುಷ್ಯ ಬಹಿರಂಗವಾಗಿ ಹೇಳಿದ್ದಾರೆ. ಪಾಪ ಅನ್ನೋದಕ್ಕೆ ಸಿಂಪತಿಗಾಗಿ ನಾನು ಹೇಳ್ತಾ ಇಲ್ಲ, ಅವರ ದಡ್ಡತನದ ಬಗ್ಗೆ, ಇದರ ಪರಿಣಾಮ ಏನು ಅನ್ನುವ ಅರಿವಿಲ್ಲದಿದ್ದರೂ ಕೂಡ ಅವರು ಮಾತನಾಡ್ತಾ ಇರೋದು ಈ ವಿಚಾರದಲ್ಲಿ ಸಂಘದ ಸ್ಟ್ಯಾಂಡು, ಈಶ್ವರಪ್ಪನವರ ಸ್ಟ್ಯಾಂಡು, BJPಯ ಸ್ಟ್ಯಾಂಡು, ಸರ್ಕಾರದ ಸ್ಟ್ಯಾಂಡು ಎಲ್ಲದರಲ್ಲೂ ಸ್ಪಷ್ಟತೆ ಇದೆ. ಅವರು ಈ ಸಂವಿಧಾನವನ್ನು ಒಪ್ಪಿಕೊಳ್ಳೋದಿಲ್ಲ. ಈ ತ್ರಿವರ್ಣ ಧ್ವಜಕ್ಕೆ ಅವರ ಗೌರವ ಇಲ್ಲ. ಅದು RSSನಲ್ಲೇ ಭಾಳ ಇತ್ತೀಚಿನವರೆಗೆ RSS ಶಾಖೆಗಳಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿರಲಿಲ್ಲ. ಅಲ್ಲಿ ಅವರು ಭಗವಾ ಜೆಂಡಾ ಮಾತ್ರ ಹಾರಿಸ್ಕೊತಿದ್ರು. ಇತ್ತೀಚೆಗೇನೋ ಪ್ರಾರಂಭ ಮಾಡಿದ್ದಾರೆ ಅಂದರೆ ತ್ರಿವರ್ಣ ಧ್ವಜಕ್ಕೆ ಕೊಡಬೇಕಾದಂತಹ ಗೌರವವನ್ನು ಎಂದೂ ಕೂಡ RSS ಸಂಘ ಪರಿವಾರ ನೀಡಿಲ್ಲ. ಅವರಲ್ಲಿ ಸ್ಪಷ್ಟತೆ ಇದೆ. ಆದರೆ ಅವರಲ್ಲಿ ಸ್ಪಷ್ಟತೆ ಇರುವಾಗ ಈಗ ಉಳಿದವರಲ್ಲಿ ಸ್ಪಷ್ಟತೆ ಬರಬೇಕಾಗಿದೆ. ಅದು ದಲಿತರಲ್ಲಿ, ಹಿಂದುಳಿದ ವರ್ಗಗಳಲ್ಲಿ, ಅಲ್ಪಸಂಖ್ಯಾತರಲ್ಲಿ ಸ್ಪಷ್ಟತೆ ಬರಬೇಕು. ಒಂದು, ಈ ಜನ ಸಂವಿಧಾನವನ್ನು ಬದಲಿಸುವುದಕ್ಕೆ ಹೊರಟಿದ್ದಾರೆ. ಅದನ್ನು ಅನಂತಕುಮಾರ್ ಹೆಗಡೆ ಅಂತವರು ಬಹಳ ಸಂದರ್ಭಗಳಲ್ಲಿ ಹೇಳಿದ್ದಾರೆ. ಸೊ ಅವರು ಸಂವಿಧಾನವನ್ನು ಬದಲಿಸ್ತಾರೆ, ಈ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋದು ಅವರ ಉದ್ದೇಶ. ಒಂದೆಲ್ಲ ಒಂದು ದಿನ ಕೆಂಪು ಕೋಟೆಯ ಮೇಲೆ ಭಗವಾ ಜೆಂಡಾ ಹಾರಿಸಬೇಕು ಅನ್ನೋದು ದುರುದ್ದೇಶ. ಇದರ ಅರಿವು ದಲಿತರು, ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರಿಗೆ ಬರಬೇಕು. ಅವರು ಈ ಬೃಹತ್ತಾದ ಈ ಅಜೆಂಡಾ ಏನಿದೆ
ಆ ಅಜೆಂಡಾವನ್ನು ಅರಿತುಕೊಳ್ಳುವ ಯತ್ನವನ್ನು ಮಾಡಬೇಕು. ಸೊ ಅದರ ಜೊತೆಗೆ ಈ ಹೇಳಿಕೆಯಲ್ಲಿ ಇನ್ನೊಂದು ಅಂಶ ಇದೆ. ಅದು ಈ ದೇಶ ಎತ್ತ ಸಾಗ್ತಾ ಇದೆ ಅನ್ನೋದನ್ನು ಕೂಡ ಈಶ್ವರಪ್ಪನವರ ಹೇಳಿಕೆಯಲ್ಲಿ ಒಂದು ಮುನ್ಸೂಚನೆ ಇದೆ. ನಾವು ಎತ್ತ ಈ ದೇಶವನ್ನು ಕೊಂಡೊಯ್ತೀವಿ ಅಲ್ವ, ನಮ್ಮ ಉದ್ದೇಶ ಏನು, ನಾವು ಎತ್ತ ಸಾಗುವವರು ಅನ್ನೋದನ್ನು ಈಶ್ವರಪ್ಪನವರ ಹೇಳಿಕೆ ಒಂದು ಮುನ್ಸೂಚನೆಯನ್ನು ಕೊಟ್ಟಿದೆ. ಆದ್ದರಿಂದ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಈ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಕೇಸರು ಶಾಲನ್ನು ಹಾಕ್ಕೊಂಡು ಜೈ ಅಂತಿದ್ದಾರಲ್ಲ, ಈ ಸಂವಿಧಾನ ಹೋದರೆ ಯಾವ ಸಂವಿಧಾನ ಬರುತ್ತೆ ಅನ್ನೋ ಅರಿವಿದೆಯಾ ಅವರಿಗೆ? ಮನು ಸಂವಿಧಾನ ಬರುತ್ತೆ ಅಲ್ವಾ? ಅದರಿಂದ ತೊಂದರೆಗೆ ಒಳಗಾಗುವವರು ಯಾರು? ನೇರವಾಗಿ ಟಾರ್ಗೆಟ್ ಆಗುವವರು ಯಾರು? ಈಗ ಟಾರ್ಗೆಟ್ ಆಗುತ್ತಿರುವವರು ಯಾರು? ಈ ಬಗ್ಗೆ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಯೋಚಿಸಬೇಕಾಗಿದೆ. ಸೊ ಅಲ್ಪಸಂಖ್ಯಾತರಂತೂ ಈಗ 2ನೇ ದರ್ಜೆ ಪ್ರಜೆಗಳಾಗಿದ್ದಾರೆ. ಅವರಿಗೆ ಸಮಾನವಾದ ಹಕ್ಕನ್ನಾಗಲಿ ಕೊಟ್ಟೇ ಇಲ್ಲ. ಈಗ ಸಣ್ಣ ಪುಟ್ಟ ಕಾರಣಗಳಿಗಾಗಿ ಹಿಜಾಬ್ನಂಥ ಇಶ್ಯೂವನ್ನು ಚುನಾವಣಾ ಬಂದಾಗ ಎತ್ತಿಕೊಂಡು ಬಹುಸಂಖ್ಯಾತರ ಮತವನ್ನು ಕ್ರೋಢೀಕರಿಸುವ ಯತ್ನ ಒಂದು. ಆ ಕಾರಣಕ್ಕಾಗಿ ಮುಸ್ಲಿಂ ವಿರೋಧವನ್ನು ಎಲ್ಲೆಡೆಗೆ ಬಿತ್ತುವ ಒಂದು ಷಡ್ಯಂತ್ರ. ಇವರು ನೀವು ಗುಜರಾತ್ನಲ್ಲಿ 2001ರಿಂದ ಹಿಡಿದು ಇಲ್ಲಿಯವರೆಗೆ ಅಧಿಕಾರಕ್ಕೆ ಬಂದಿದ್ದು ಹಿಂದೂ ಮುಸ್ಲಿಮರನ್ನು ಒಡೆಯುವ ಮೂಲಕ ಮಾತ್ರ. ಅಲ್ಪಸಂಖ್ಯಾತರ ವಿರುದ್ಧ ಬಹುಸಂಖ್ಯಾತರನ್ನು ಎತ್ತಿ ಕಟ್ಟಿ ಆ ಮತಗಳನ್ನು ಕ್ರೋಢೀಕರಿಸುವ ರಾಜಕಾರಣವನ್ನು BJP ಮಾಡ್ತಾ ಬಂದಿದೆ. ಅದರ ಮುಂದುವರಿಕೆ ಇದು. ಹಿಜಾಬ್ ವಿಚಾರ ಕೂಡ ಮುಂದಿನ ಚುನಾವಣೆಯನ್ನೇ ಲಕ್ಷ್ಯದಲ್ಲಿಟ್ಟುಕೊಂಡು ಮಾಡಿರುವಂಥದ್ದು. ಆದರೆ ನನಗೆ ಆತಂಕ ಆಗುವುದಕ್ಕೆ ಕೆಲವು ಕಾರಣಗಳಿವೆ. ಕಾಂಗ್ರೆಸ್ ಈ ಬಗ್ಗೆ ಬಹಳ ಸ್ಪಷ್ಟವಾದ ಒಂದು ಸ್ಟ್ಯಾಂಡ್ ತಗೋಬೋದು ಅಂತ ನಾನು ನಿರೀಕ್ಷಿಸಿದ್ದೆ. ಆದರೆ ಕಾಂಗ್ರೆಸ್ ಸ್ಪಷ್ಟ ನಿಲುವೆಯನ್ನು ತಗೊಂಡಿಲ್ಲ. ಕಳೆದ 2 ದಿನಗಳಿಂದ ಹಿಜಾಬ್ ಬಗ್ಗೆ ಗಂಭೀರವಾಗಿ ಸದನದಲ್ಲಿ ಚರ್ಚೆ ನಡೆಸುವ ಯತ್ನವನ್ನು ಮಾಡಿಲ್ಲ. ಯಾಕೆ? ಕಾಂಗ್ರೆಸ್ಸಿಗಿರುವ ಭಯ ಅಂದರೆ ಈಗ ನಾವು ಮುಸ್ಲಿಮರ ಪರವಾಗಿಯೋ ಹಿಜಾಬ್ ಪರವಾಗಿಯೋ ಮಾತನಾಡಿದರೆ ಬಹುಸಂಖ್ಯಾತರ ಮತ ತನ್ನಿಂದ ತಪ್ಪಿ ಹೋಗುತ್ತೆ ಅನ್ನುವ ಭಯ ಕಾಂಗ್ರೆಸ್ಸಿಗೆ ಕಾಣ್ತಿದೆ. ಆ ಕಾರಣಕ್ಕೆ ಹಿಜಾಬ್ ಅಂಥದ್ದು ಅವರಿಗೆ ಬಹಳ ಮುಖ್ಯ ಪ್ರಶ್ನೆಯಾಗಿ ಕಾಣಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಅಂದರೆ ಕಾಂಗ್ರೆಸ್ ಪಕ್ಷ ಕೂಡ ಮುಸ್ಲಿಮರ ಹಿತಾಸಕ್ತಿಯನ್ನು ಕಾಪಾಡುವುದಕ್ಕೆ ಬದಲಾಗಿ ಅವರನ್ನು ರಾಜಕೀಯ ದಾಳವನ್ನಾಗಿ ಬಳಸ್ಕೊತಾ ಇದೆ. ಮುಸ್ಲಿಮರಿಗೆ ಯಾವುದೋ ಸಣ್ಣ ಪುಟ್ಟ ಅಧಿಕಾರ ಕೊಟ್ಬಿಟ್ಟು ಇಂತಹ ಪ್ರಶ್ನೆಗಳು ಬಂದಾಗ ಜಾಣತನದಿಂದ ನುಣುಚಿಕೊಳ್ತಾ ಇದೆ ಕಾಂಗ್ರೆಸ್. ಕಾಂಗ್ರೆಸ್ಸಿಗೆ ಒಂದು ಸ್ಪಷ್ಟತೆ ಬೇಕಿತ್ತು, ಒಂದು ಸೈದ್ಧಾಂತಿಕ ಸ್ಪಷ್ಟತೆ ಬೇಕಾಗಿತ್ತು. ಗಾಂಧಿಗೆ, ನೆಹರುಗೆ ಅಂತ ಸ್ಪಷ್ಟತೆ ಇತ್ತು. ಗಾಂಧಿ ಇಂಥ ವಿಚಾರಗಳಲ್ಲಿ ಹೇಗಿದ್ದರು ಅಂತಂದರೆ ಅವರು ಉಪವಾಸವನ್ನೇ ಪ್ರಾರಂಭಿಸ್ಬಿಡ್ತಿದ್ರು. ಆ ಹಠ ಇತ್ತು, ಸೈದ್ಧಾಂತಿಕ ಬದ್ಧತೆಯಿಂದ ಬಂದಂಥ ಹಠ ಅದು. ಆದರೆ ಗಾಂಧಿಯ ನಂತರ, ನೆಹರು ನಂತರ ಈ ಕಾಂಗ್ರೆಸ್ ಏನಿದೆ ಅದು ಸೈದ್ಧಾಂತಿಕ ನೆಲೆಗಟ್ಟನ್ನು ಕಳೆದುಕೊಂಡಿದೆ. ಕಾಂಗ್ರೆಸ್ಗೆ ಒಂಥರ ಆಂತರಿಕವಾಗಿ ಮುಂದೇನು ಮಾಡಬೇಕು ಎನ್ನುವುದು ಅರಿವಾಗದ ಸ್ಥಿತಿ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಹಿಂದೂಗಳ ಕೈ ಬಿಡ್ತಾರೆ, ಅದು ಸ್ಪಷ್ಟತೆ ಇಲ್ಲದ ಕಾರಣಕ್ಕೆ ಬರುವಂಥದ್ದು. ಒಬ್ಬ ವ್ಯಕ್ತಿಗೆ ಹೇಗೆ ಸೈದ್ಧಾಂತಿಕ ಬದ್ಧತೆ ಇರಬೇಕು, ರಾಜಕೀಯ ಪಕ್ಷಗಳಿಗೂ ಅಂಥ ಒಂದು ಸೈದ್ಧಾಂತಿಕ ಬದ್ಧತೆ ಇರಬೇಕು. ಅದಿಲ್ಲದಿದ್ದರೆ ಅದು ರಾಜಕೀಯ ಪಕ್ಷವಾಗುವುದಕ್ಕೆ ನಾಲಾಯಕು. ಕಾಂಗ್ರೆಸ್ಸಿಗೆ ಆ ಸ್ಪಷ್ಟತೆ ಕಾಣ್ತಾ ಇಲ್ಲ. ಟ್ವಿಟರ್ನಲ್ಲಿ ಸಿದ್ದರಾಮಯ್ಯ ಅಂತವ್ರು 4-5 ಟ್ವೀಟ್ಗಳನ್ನು ಮಾಡಿದ್ರು ಬಿಟ್ಟು ಇದೊಂದು ಬಹುಮುಖ್ಯ ಹಿಜಾಬ್ ವಿಚಾರವನ್ನು ಬಹುಮುಖ್ಯ ವಿಚಾರವನ್ನಾಗಿ ಪರಿಗಣಿಸಲೇ ಇಲ್ಲ ಕಾಂಗ್ರೆಸ್. ಲೆಟ್ ಅಸ್ ವೇಟ್. ಇನ್ನಾದರೂ ಕಾಂಗ್ರೆಸ್, ಆದರೆ ನನಗೆ ಆ ನಂಬಿಕೆ ಹೊರಟೋಗಿದೆ. ಕಾಂಗ್ರೆಸ್ಸಿಗೆ ಕೂಡ ಈಗ ಬಹುಸಂಖ್ಯಾತ ಮತದ ಮೇಲೆ ಕಣ್ಣಿದೆ. ಯಾಕೆಂದರೆ ಬಹುಸಂಖ್ಯಾತ ಹಿಂದೂಗಳನ್ನು ಮುಸ್ಲಿಂ ವಿರೋಧಿಗಳನ್ನಾಗಿ BJP ಸಂಘ ಪರಿವಾರ ಸಿದ್ಧ ಮಾಡಿಸ್ಬಿಟ್ಟಿದೆ. ಬಹುತೇಕ ಹಿಂದೂಗಳು, ಅದರಲ್ಲೂ ಎಸ್ಪೆಷಲಿ ಮೇಲ್ಜಾತಿಯವರು ಸೇರಿದಂತೆ, ಅವರು ಮುಸ್ಲಿಂ ವಿರೋಧವನ್ನು ತಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದಾರೆ. ಮುಸ್ಲಿಮರ ಬೆದರು ಬೊಂಬೆಯನ್ನು ಇಟ್ಟು ಇವರನ್ನು ಒಗ್ಗೂಡಿಸುವ ಕೆಲಸವನ್ನು BJP ಮಾಡಿದೆ, ಈಗ ಮುಂದುವರಿಸಿದೆ. ಇದು ಎಲ್ಲದಕ್ಕೂ ಕೂಡ ಒಂದು ಇಂಟರ್ಲಿಂಕ್ ಇದೆ ಅಂತ. ಹಿಜಾಬ್ ವಿಚಾರಕ್ಕಾಗಲಿ, ಮುಸ್ಲಿಂ ವಿರೋಧವನ್ನು ಜನರ ಮನಸ್ಸಿನಲ್ಲಿ ತುಂಬೋದಾಗಲಿ,
ಈಶ್ವರಪ್ಪನವರು ಅಂತ ಹೇಳಿಕೆ ನೀಡೋದಾಗಲಿ, ಬಸನಗೌಡ ಪಾಟೀಲು, ರೇಣುಕಾರಾಧ್ಯ ಎಲ್ಲ ಪಂಚರತ್ನಗಳು ಕಂಡ್ರಿ. ಈ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಸ್ಥಾನದಲ್ಲಿ ಎಂತೆಂಥ ಪಂಚರತ್ನಗಳಿವೆ ನೋಡಿ. ಅವರೆಲ್ಲ ಮಾಡ್ತಿರುವ ಉದ್ದೇಶ ಅಷ್ಟೇ. ಅಲ್ಟಿಮೇಟ್ಲಿ ಪೀಪಲ್ ವಿಲ್ ಸಫರ್. ಅಲ್ಟಿಮೇಟ್ಲಿ ಡೆಮೋಕ್ರಸಿ ಈಸ್ ಇನ್ ಡೇಂಜರ್. ಜನತಂತ್ರ ಡೇಂಜರ್ ಇದೆ. ನಮ್ಮ ಸಂವಿಧಾನವನ್ನು ಬದಲಿಸುವ ಯತ್ನ ಕೂಡ ಪ್ರಾರಂಭ ಆಗಿದೆ ಅಂತ ನನಗನ್ಸುತ್ತೆ. ಇದಕ್ಕೆಲ್ಲ ಆರೋಗ್ಯಪೂರ್ಣ ಮನಸ್ಸುಗಳೆಲ್ಲ ಇದರ ವಿರುದ್ಧ ನಿಲ್ಲಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.